ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ಈ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿ 12 ಜ್ಯೋತಿರ್ಲಿಂಗಗಳಿರುವ ವೀರಭದ್ರ ಸ್ವಾಮಿ ದೇವಸ್ಥಾನ ನೋಡೋಣ. ಹಾಗೆ ನಮ್ಮ ಅಣ್ತಮ್ಮನ ಮನೆಯ ಗೃಹಪ್ರವೇಶಕ್ಕೆ ತಾಯಿ ತೊರೆಸಾಲಿ ಕೆಂಪಮ್ಮ ಹಾಗೂ ದೊಡ್ಡಗೊಳ್ಳಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿಯ ಆಗಮನವನ್ನು ನೋಡೋಣ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಬೆಂಗಳೂರಿನ ಲಿಂಗದೀರನಹಳ್ಳಿ ಡಿ ಗ್ರೂಪ್ನಲ್ಲಿ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಭಾರತದಲ್ಲಿರುವ 12 ಜ್ಯೋತಿರ್ಲಿಂಗಗಳ ಪ್ರತಿರೂಪವನ್ನು ಸ್ಥಾಪಿಸಿದ್ದಾರೆ. ಹಾಗೂ ದೇವಸ್ಥಾನದ ಪ್ರಮುಖ ದೇವರು ವೀರಭದ್ರ ಸ್ವಾಮಿಯ ಗುಡಿಯು ನೋಡಲು ತುಂಬ ಆಕರ್ಷಣೀಯವಾಗಿದೆ. ಹಾಗೂ ದೇವಾಲಯದ ಪ್ರಾಂಗಣದಲ್ಲಿ ಮಹಾದೇವ ಶಿವನ ವಿಗ್ರಹವನ್ನು ತುಂಬ ಅತ್ಯಾಕರ್ಷವಾಗಿ ಕೆತ್ತಲಾಗಿದೆ. ಇನ್ನು ದೇವಸ್ಥಾನಕ್ಕೆ ಜೀರ್ಣೋದ್ಧಾರದ ಕೆಲಸ ಆಗಬೇಕಿದೆ. ಇದೇ ಭಾನುವಾರದಂದು ಲಿಂಗದೀರನಹಳ್ಳಿ ಡಿ ಗ್ರೂಪ್ನಲ್ಲಿ ನಮ್ಮ ಅಣ್ತಮ್ಮನ ಮನೆಯ ಅಕೂರತ ಗೃಹಪ್ರವೇಶ ನೆರವೇರಿತು. ಅಕೂರತವೆಂದರೆ ಗಣೇಶನ ರಥ ಎಂದು ಅರ್ಥ. ಮನೆಯ ಗೃಹಪ್ರವೇಶಕ್ಕೆ ಊರಿನಿಂದ ಒಂದು ದಿನ ಮುಂಚೆ ಮನೆಯ ದೇವರುಗಳನ್ನು ಕರೆದುಕೊಂಡು ಬಂದಿದ್ದರು. ಕಲ್ಲೂರಿನ ಹತ್ತಿರ ಇರುವ ಕಲ್ಕೆರೆ ಗ್ರಾಮದಿಂದ ತೊರೆಸಾಲಿ ಕೆಂಪಮ್ಮ ತಾಯಿಯನ್ನು ಹಾಗೂ ದೊಡ್ಡಗೊಳ್ಳಹಳ್ಳಿಯಿಂದ ಶ್ರೀ ಆಂಜನೇಯ ಸ್ವಾಮಿಯನ್ನು ಕರೆತಂದು ಲಿಂಗದೀರನಹಳ್ಳಿಯ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ಕೂರಿಸಿ ದೇವರಿಗೆ ಅಲಂಕಾರವನ್ನು ಮಾಡಿ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಕೆಂಚಣ್ಣ ಮತ್ತು ಕರಿಯಣ್ಣನ ಮುಖವಾಡಗಳನ್ನು ಧರಿಸಿಕೊಂಡು ಕುಣಿತ ಮಾಡಿಕೊಂಡು ಕೆಂಪಮ್ಮ ತಾಯಿಯನ್ನು ಮತ್ತು ಆಂಜನೇಯ ಸ್ವಾಮಿಯನ್ನು ಮಂಗಳ ವಾದ್ಯಗಳ ಮೂಲಕ ಪಟಾಕಿಯನ್ನು ಸಿಡಿಸಿ ಗೃಹ ಪ್ರವೇಶದ ಮನೆಗೆ ಬರಮಾಡಿಕೊಂಡೆವು.
ಸ್ನೇಹಿತರೆ, ತೊರೆಸಾಲಿ ಕೆಂಪಮ್ಮ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನದ ಪಕ್ಕದಲ್ಲಿ ಒಂದು ತೊರೆ ಹರಿಯುತ್ತೆ. ಆಗಿನ ರಾಜರುಗಳು ಆ ತೊರೆಯಲ್ಲಿ 7 ಕೊಪ್ಪರಿಗೆ ಚಿನ್ನದ ನಿಧಿಯನ್ನು ಮುಚ್ಚಿಟ್ಟಿದ್ದರು ಎಂದು, ಆಗ ಅದನ್ನು ಕಳ್ಳರು ನೋಡಿಕೊಂಡು ಕದ್ದಿಕೊಂಡು ಹೋದರೆಂದು ಆ ಭಾಗದ ಜನರು ಹೇಳುತ್ತಾರೆ. ಆದರೆ ನಿಜವಾದ ಸತ್ಯ ಏನೆಂಬುದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಸರಿ ಸ್ನೇಹಿತರೆ, ದೇವರುಗಳನ್ನು ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಮನೆಯನ್ನು ತುಂಬಿಸಿಕೊಳ್ಳಲಾಯಿತು. ಒಟ್ಟಿನಲ್ಲಿ ಸ್ನೇಹಿತರೆ, ನಮ್ಮ ಅಣ್ತಮ್ಮನ ಬಹುದಿನದ ಕನಸು ಮನೆ ಕಟ್ಟುವ ಮೂಲಕ, ಮನೆ ಗೃಹಪ್ರವೇಶ ಮಾಡುವ ಮೂಲಕ ಈಡೇರಿತು. ಮನೆಯಲ್ಲಿ ಸುದರ್ಶನ ಹೋಮ, ಸತ್ಯನಾರಾಯಣ ಸ್ವಾಮಿ ಪೂಜೆ ನೆರವೇರಿಸಲಾಯಿತು. ಸ್ನೇಹಿತರು, ಸಂಬಂಧಿಕರು, ಆತ್ಮೀಯರು ಎಲ್ಲರೂ ಗೃಹ ಪ್ರವೇಶಕ್ಕೆ ಬಂದು ಅವರನ್ನು ತುಂಬ ಹೃದಯದಿಂದ ಅರಸಿದರು. ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ, ಆ ದೇವರ ಆಶೀರ್ವಾದ ಸದಾ ಅವರ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತೇನೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.